ಹುಬ್ಬಳ್ಳಿಯ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಉಪ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿದ್ದಾರೆ. ಜೈಲಿನ ಕಾರ್ಯವೈಖರಿ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಸಬ್ ಜೈಲ್ ಕಟ್ಟಡ, ಗಾರ್ಡನ್, ಕೈದಿಗಳಿಗೆ ಇರುವ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದ್ರು. ಬಳಿಕ ಸೆಲ್ಗಳ ಪರಿಶೀಲನೆ ಮಾಡಿ ಕೈದಿಗಳ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಮಾಧ್ಯಮಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 132 ಕೈದಿಗಳು ಇದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಕೊಲೆ ಪ್ರಕರಣಗಳ ಕೈದಿಗಳಿದ್ದಾರೆ. ಜೈಲಿನಲ್ಲಿ ಅವರು ದುಡಿಯುವಂತೆ ಮಾಡಲು ಮತ್ತು ಬಿಡುಗಡೆ ಬಳಿಕ ಅವರ ಜೀವನಕ್ಕೆ ಸಹಕಾರಿಯಾಗಲು ರಾಜ್ಯದ ಕೈದಿಗಳಿಗೆ ಜೈಲಿನಲ್ಲಿಯೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲು ನಿರ್ಧಾರ ಮಾಡಿದ್ದೇವೆ. ಇನ್ನು ಎಲ್ಲಾ ಜೈಲಿನ ಕೈದಿಗಳಿಗೆ ಯೋಗ, ಧ್ಯಾನ ಕಡ್ಡಾಯ. ಮೊದಲ ಬಾರಿ ಜೈಲು ಪ್ರವೇಶ ಮಾಡುವ ಅಪರಾಧಿಗಳಿಗೆ ಎನ್ಡಿಪಿಎಸ್ ಟೆಸ್ಟ್ ಕಡ್ಡಾಯ. ಮೊದಲ ಪ್ರಕರಣದ ಆರೋಪಿಗಳು ಮತ್ತು ಅಪರಾಧಿಗಳನ್ನು ರೂಢ ಅಪರಾಧಿಗಳ ಜೊತೆಗೆ ಸೇರದಿರಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರು. ಆದರೆ ನಮ್ಮ ಉದ್ದೇಶಕ್ಕೆ ಯಾರು ಇಲ್ಲಿದ್ದಾರೆ ಮತ್ತೆ ಅವರು ಇಲ್ಲಿಂದ ಹೊರಗಡೆ ಹೋದ ನಂತರ ಮತ್ತೆ ಈ ರೀತಿ ಮಾಡಬಾರ್ದು. ಕೆಲವು ಸ್ವಯಂ ಸೇವಿ ಸಂಘಟನೆಗಳು ಅವರು ಕೂಡ ಇದ್ದಾರೆ. ನಾವು ಅವ್ರಿಗೆ ಯೋಗ, ಧ್ಯಾನ ಮತ್ತು ಬೇರೆ ಬೇರೆ ಏನು ಅವ್ರಿಗೆ ಸುಧಾರಣೆ ಮಾಡಲಿಕ್ಕೆ ನಾವು ಮಾಡ್ಬೋದು. ಮತ್ತು ಕೆಲವು ಸ್ಕಿಲ್ ಅವ್ರದ್ದು ಡೆವಲಪ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಕ್ದು ಟ್ರೈನಿಂಗ್ ಆಗಲಿ, ಎಲೆಕ್ಟ್ರಿಷಿಯನ್ದು ಟ್ರೈನಿಂಗ್ ಆಗಲಿ, ಬೇರೆ ಏನಾದರೂ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅವ್ರಿಗೆ ನಾವು ತರಬೇತಿ ನಾವು ಅವ್ರಿಗೆ ಕೊಡ್ತೀವಿ. ಯಾಕೆಂದರೆ ಹೊರಗಡೆ ಬಂದು ಮತ್ತೆ ಅವರು ಕಳ್ತನ ಆಗಲಿ, ದರೋಡೆ ಆಗಲಿ ಅಥವಾ ಸುಲಿಗೆ ಆಗಲಿ ಅದು ಮಾಡೋದು ಅಥವಾ ಮತ್ತೆ ಕೊಲೆ ಟೈಪ್ ಕೇಸಲ್ಲಿ ಅವರು ಭಾಗವಹಿಸಬಾರ್ದು. ನಾವು ಈಗ ನಮ್ಮ ಜೈಲರ್ ಸಹಾಬುದ್ದೀನ್ ಅವರಿಗೆ ಹೇಳಿದ್ದೀವಿ, ಅವ್ರಿಗೆ ಕಡ್ಡಾಯವಾಗಿ ಎಲ್ಲರಿಗೆ ಅವರು ಎಲ್ಲ ಇದಕ್ಕೆ ಅವರು ಯೋಗ, ಧ್ಯಾನ ಎಲ್ಲ ಸ್ವಲ್ಪ ಮಾಡಿಸ್ಬೇಕು. ಮತ್ತು ಅವ್ರು ಏನಾದರೂ ರಿಫಾರ್ಮೇಷನ್ದು ಒಂದು ನಾವು ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು, ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಆಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ, ಗಾಂಜಾ ಆಗಲಿ, ಇದೆಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಈ ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.